ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕು ಕೃಷಿ ಸಮಾಜದ 598 ಅಜೀವ ಸದಸ್ಯತ್ವ ಹೊಂದಿರುವ ಹಾಗೂ 15 ನಿರ್ದೇಶಕ ಬಲದ ಕಾರ್ಯಕಾರಿ ಸಮಿತಿಯ 2025 ರಿಂದ 26 ನೇ ಸಾಲಿನಿಂದ 2029 ರಿಂದ 30 ನೇ ಸಾಲಿನ 5 ವರ್ಷಗಳವಧಿಗೆ ದಿನಾಂಕ ಡಿಸೆಂಬರ್ 15, 2024 ರಂದು ಜರುಗಬೇಕಾಗಿದ್ದ ಚುನಾವಣೆಯಲ್ಲಿ ಪ್ರತಿಸ್ಪರ್ಧಿ ಉಮೇದುದಾರರು ಇರದೇ ಇರುವುದರಿಂದ ದಿನಾಂಕ ಡಿಸೆಂಬರ್ 18, 2024 ರಂದು ಸಾಯಂಕಾಲ 5 ಗಂಟೆಗೆ ತಾಲೂಕು ಕೃಷಿ ಸಹಾಯಕ ನಿರ್ದೇಶಕರು ಮತ್ತು ಚುನಾವಣಾಧಿಕಾರಿಗಳಾದ ಸೋಮಲಿಂಗಪ್ಪ ಅಂಟರತಾನಿಯವರಿಂದ ಅವಿರೋಧವಾಗಿ ಆಯ್ಕೆಯಾದ 15 ಸದಸ್ಯರ ಫಲಿತಾಂಶ ಘೋಷಣೆ ಹಾಗೂ ಆಯ್ಕೆಯ ಪ್ರಮಾಣ ಪತ್ರ ವಿತರಣೆ ಮತ್ತು ಸನ್ಮಾನ ಕಾರ್ಯಕ್ರಮವು ಹುನಗುಂದ ಪಟ್ಟಣದ ಕೃಷಿ ಸಹಾಯಕ ನಿರ್ದೇಶಕರ ಕಾರ್ಯಾಲಯದ ಸಭಾಂಗಣದಲ್ಲಿ ಜರುಗಿತು. ಈ ಹುನಗುಂದ ತಾಲೂಕಾ ಕೃಷಿ ಸಮಾಜದ ಕಾರ್ಯಕಾರಿ ಸಮಿತಿ ಸದಸ್ಯರ ಅವಿರೋಧ ಆಯ್ಕೆಯ ಚುನಾವಣೆ ಪ್ರಕ್ರಿಯೆ ಬಗ್ಗೆ ಚುನಾವಣಾಧಿಕಾರಿ ಸೋಮಲಿಂಗಪ್ಪನವರು ಅಭ್ಯರ್ಥಿಗಳ ಆಯ್ಕೆ ಪ್ರಮಾಣ ಪತ್ರ ವಿತರಣೆ ಮತ್ತು ಸನ್ಮಾನಿಸಿ ಶುಭ ಹಾರೈಸಿದವರು ಸದಸ್ಯರ ಪ್ರತ್ಯೇಕ ಹೆಸರು ಸೂಚಿಸುತ್ತಾ ಫಲಿತಾಂಶ ಪ್ರಕಟಿಸಿದರು. ನಂತರ ಅಧ್ಯಕ್ಷರು, ಉಪಾಧ್ಯಕ್ಷರ ಮತ್ತು ಇತರೆ ಪದಾಧಿಕಾರಿಗಳ ಆಯ್ಕೆಯ ದಿನಾಂಕ ಮತ್ತು ಚುನಾವಣೆ ಪ್ರಕ್ರಿಯೆಯನ್ನು ಪ್ರಕಟಿಸಿದರು. ನಂತರ ಅವಿರೋಧ ಆಯ್ಕೆಯ ಸದಸ್ಯತ್ವ ಪ್ರಮಾಣ ಪತ್ರ ಮತ್ತು ಸನ್ಮಾನ ಸ್ವೀಕರಿಸಿದ ಸದಸ್ಯರಲ್ಲಿ ಸಂಜೀವ ಜೋಶಿ, ಬಸವರಾಜಂ ಹೊಸಮನಿ, ವಿಜಯ ಮಹಾಂತೇಶ ಕೆಮಲಗಿಹಾಳ ಸೇರಿದಂತೆ ಇತರರು ಮಾತನಾಡಿ, ಕಳೆದ 15 ವರ್ಷಗಳಿಂದ ಚುನಾವಣೆ ಜರುಗದೆ ಆಡಳಿತ ಮಂಡಳಿಯು ನಿಷ್ಕ್ರಿಯವಾಗಿತ್ತು. ಆದರೆ ಹುನಗುಂದ ಮತಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರರ ಇಚ್ಛಾಶಕ್ತಿ, ಬದ್ಧತೆಯಿಂದ ಇಂದು ಪಕ್ಷಾತೀತವಾಗಿ ಸರ್ವಜನಾಂಗ ಸದಸ್ಯರು ಆಯ್ಕೆಯಾಗಿದ್ದೇವೆ. ಏತನ್ಮಧ್ಯೆ ಸರ್ಕಾರದಿಂದ ವಿಶೇಷಾನುದಾನವೂ ಸಹ ಲಭ್ಯವಿದೆ. ಹಾಗಾಗಿ ಶಾಸಕರಾಶಯ ಹಾಗೂ ಕೃಷಿ ಕ್ಷೇತ್ರ ಮತ್ತು ಕೃಷಿಕರ ಅಭಿವೃದ್ಧಿಗೆ ಪೂರಕವಾಗಿ ಕೈಗೊಳ್ಳುವ ಕಾರ್ಯಚಟುವಟಿಕೆಗಳಲ್ಲಿ ಪ್ರಾಮಾಣಿಕವಾಗಿ ಶ್ರಮಿಸೋಣೆಂಬ ಮಾತುಗಳು ಪ್ರಸ್ತಾಪವಾದವು. ಈ ಒಂದು ಕಾರ್ಯಕ್ರಮದಲ್ಲಿ ಸಹಾಯಕ ಚುನಾವಣಾಧಿಕಾರಿಗಳಾದ ಎಸ್.ವಿ. ಸಜ್ಜನ, ಬಸವರಾಜ ಟಕ್ಕಳಕಿ, ಅಧೀಕ್ಷಕರಾದ ವೀರೇಶ ಪಾಟೀಲ, ಸಿಬ್ಬಂದಿಗಳಾದ ವಿಜಯಡಂಬಳ, ಬಸವಕುಮಾರ ಗಾಣಗೇರ ಹಾಗೂ ತಾಲೂಕಾ ಕೃಷಿ ಸಮಾಜದ ಸದಸ್ಯರು ಉಪಸ್ಥಿತರಿದ್ದರು. ಲೋಕನಾಯಕ್, ಕನ್ನಡ ನ್ಯೂಸ್, ಬ್ಯೂರೋ ರಿಪೋರ್ಟ್, ಹುನಗುಂದ. ಇದು ಪ್ರಕ್ರಿಯೆ ದಿನಾಂಕ 30/12/2024 ಪ್ರಾರಂಭ ಆಯಿತು. 15ನೇ ತಾರೀಕು ಇದು 30/11 ಪ್ರಾರಂಭ ಆಯಿತು. 15/12ಕ್ಕೆ ಚುನಾವಣೆ ನಿಗದಿಯಾಗಿತ್ತು. ಆದರೆ ಅದೃಷ್ಟವಶಾತ್ ಎಲ್ಲ ಒಂದು ಈ ಚುನಾವಣೆ ಅಪ್ಸತ್ತಲ್ಲಿ ಒಂದು ಅವಿರೋಧವಾಗಿ ಆಗಿರೋದ್ರಿಂದ ಮೊಟ್ಟ ಮೊದಲು ನಮಗೂ ಕೂಡ ಭಾಳ ಸಂತೋಷವಾಗಿದೆ. ಆ ನಿಮಿತ್ತ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀವಿ ಸರ್. ನಾವು ಅವಿರೋಧವಾಗಿ ಆಯ್ಕೆಯಾದಂಥ ಈ ಕೃಷಿ ಸಮಾಜದ ಕಾರ್ಯಕಾರಿ ಸದಸ್ಯರ ಪಟ್ಟಿಯನ್ನು ಈ ಮೂಲಕ ನಾನು ಓದಿ ದೃಢೀಕರಣ ಮಾಡ್ತಾಯಿದ್ದೀನಿ. 1ನೇದು ಸಿ ಸಂಗಪ್ಪ ಹೂಲಿಗೇರಿ, 2ನೇದಾಗಿ ಉಮೇಶ್ ಮು ಭದ್ರಶೆಟ್ಟಿ, ಆಮೇಲೆ ಅವಣ್ಣಪ್ಪ ಬಾ ಕುಂದರಗಿ, ಶರಣಪ್ಪ ಗೌಡ ಸಿದ್ದನಗೌಡ ಅರ್ಶಿನಬಿಡಿ, ಸಂಗಪ್ಪ ನಾ ಕೆಂಗಲ್, ಬಸವರಾಜ್ ಮುದುಕಪ್ಪ ಹೊಸಮನಿ, ವಿಜಯ ಮಹಾಂತೇಶ್ ಕೆ ಮಲ್ಗಿಹಾಳ್, ಸಂಜೀವ್ ವಿಠ್ಠಲರಾವ್ ಜೋಶಿ, ಶರಣಪ್ಪ ಚನ್ನಪ್ಪ ಗೋಲಪ್ಪನವರ್, ಪ್ರಭು ಇದ್ದಲಿಗಿ, ಶ್ರೀಕೃಷ್ಣ ಬಸಪ್ಪ ಜಾಲಿಹಾಳ್, ಮಹಾಂತೇಶ್ ಸಿ ಬಾವಿಕಟ್ಟಿ, ಪಾಪಣ್ಣ ರಾ ಬಾಲರೆಡ್ಡಿ, ಸೋಮಶೇಖರ್ ಬ ಪೈಲ್ ಮತ್ತು ಗರಿಗೆಪ್ಪ ಲಕ್ಕಪ್ಪ ರಾಗಾಪುರ್. ಸೊ ಈ ರೀತಿಯಾಗಿ ನಮಗೆ ಒಟ್ಟು 15 ಸ್ಥಾನಗಳಿದ್ದು 15 ಸ್ಥಾನಗಳಿಗೂ ಒಬ್ಬೊಬ್ಬರೇ ಅಭ್ಯರ್ಥಿಗಳು ಇದರಲ್ಲಿ ಭಾಗವಹಿಸೋದ್ರಿಂದ ನಾಮಪತ್ರ ಸಲ್ಲಿಸಿರೋದ್ರಿಂದ ಅಂತಿಮವಾಗಿ ಕಣದಲ್ಲಿ 15 ಜನ ಉಳಿದಿರೋದ್ರಿಂದ ಇವರನ್ನು ಅವಿರೋಧವಾಗಿ ನಾವು ಅವತ್ತಿನ ದಿವಸ ಫಾರ್ಮ್ ನಂಬರ್ 20 ತುಂಬುವುದರ ಮುಖಾಂತರ ಆಯ್ಕೆ ಮಾಡಿ ಘೋಷಣೆ ಮಾಡಿದ್ದಾಗಿದೆ. ಆ ನಿಮಿತ್ತ ಇವತ್ತಿನ ದಿವಸ ಈ ಆಯ್ಕೆಯಾದಂಥ ಗೌರವಾನ್ವಿತ ಸದಸ್ಯರುಗಳಿಗೆ ನಾವು ಪ್ರಮಾಣ ಪತ್ರವನ್ನು ಇವತ್ತಿನ ದಿವಸ ವಿತರಣೆ ಮಾಡ್ತಾಯಿದ್ವಿ. ತಾವೆಲ್ಲರೂ ಒಬ್ಬೊಬ್ಬರಾಗಿ ನಾವು ಹೆಸರು ಹೇಳ್ದಂಗೆ ಈ ಕಡೆ ಇನ್ನೊಂದು ಕ್ಷೇತ್ರ ಗೌರವವನ್ನು ಸ್ವೀಕರಿಸಬೇಕಂತ ಅವರಲ್ಲಿ ನಾನು ವಿನಂತಿ ಮಾಡಿಕೊಡ್ತೀನಿ. ಪ್ರಾರಂಭ ಆಗ್ತವೆ. ಸೊ ಈ ಒಂದು ಪ್ರಕ್ರಿಯೆಯಲ್ಲಿ ನಾವು ನಿಯಮಾನುಸಾರ ಕರ್ತವ್ಯ ನಿರ್ವಹಿಸಿದ್ವಿ ಅಂತ ನಾವು ಅಂದ್ಕೊಂಡಿದ್ವಿ.
ಅದರಲ್ಲಿ ಏನಾದರೂ ಚ್ಯುತಿಗಳಾಗಿದ್ದರೆ ನಿಮ್ಮಲ್ಲಿ ಕ್ಷಮಾಪಣೆಯನ್ನು ಮತ್ತೊಂದನೇ ತಾರೀಕಿನೊಳಗಡೆ ಈ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಖಜಾಂಚಿ ಈ ಸ್ಥಾನಗಳನ್ನು ಪ್ರಧಾನ ಕಾರ್ಯದರ್ಶಿ, ಜಿಲ್ಲಾ ಪ್ರತಿನಿಧಿ ಸ್ಥಾನಗಳಿಗೆ 5 ಸ್ಥಾನಗಳಿಗೆ 31ನೇ ತಾರೀಕಿನೊಳಗಡೆ ನಾವು ಈ ಚುನಾವಣೆ ಪ್ರಕ್ರಿಯೆಯನ್ನು ಜರುಗಿಸಬೇಕು. ಅದಕ್ಕಿಂತ ಪೂರ್ವದಲ್ಲಿ 7 ದಿವಸ ನಾವು ಮುಂಚಿತವಾಗಿ ತಮಗೆ ಇಂಟಿಮೇಷನ್ ಅನ್ನು ಕೊಡಬೇಕು. ಸೊ ನಮ್ಮ ಕೇಂದ್ರ ಕಚೇರಿಯಿಂದ ಇನ್ನೂ ಅದರ ಬಗ್ಗೆ ಸಂಬಂಧಪಟ್ಟಂಗೆ ಇನ್ನು ಯಾವುದೇ ಇವತ್ತಿನವರೆಗೂ ಫಾಲೋ ಅಪ್ ಮಾಡಿದಾಗ ಸಮಾರಂಭದ ಅಧ್ಯಕ್ಷತೆಯನ್ನು ಹಾಗೂ ಈ ಕಾರ್ಯಕ್ರಮದ ಧನ್ಯವಾದಗಳನ್ನು ಹೋಗಲಿಕ್ಕೆ ಸ್ವಲ್ಪ ಅವ್ರದ್ದು ಒಂದು ಇದರೊಳಗೆ ತಿಳುವಳಿಕೆಯನ್ನು ಹೇಳಿ, ಯಾಕಂದರೆ ಸಂಸ್ಥೆ ಎಲೆಕ್ಷನ್ ಮಾಡುವಂಥ ಒಂದು ಸಂಸ್ಥೆ ಅಲ್ಲ. ಅದು ನಮಗೆ ಯಾವುದೇ ಒಂದು ಸಂಸ್ಥೆ ಎಲೆಕ್ಷನ್ ಮಾಡುವಂಥ ಇದ್ದಪ್ಪ ತರ್ಕೊಳ್ಳುವಂಥ ಶಕ್ತಿಗೆ ಮಾತ್ರ ಎಲೆಕ್ಷನ್ ಮಾಡಬೇಕು. ಆ ಸಂಸ್ಥೆ ಇದು ಅಲ್ಲ. ಅದು ಅಧಿಕಾರಿಗಳು ಅದ್ರ ಬಗ್ಗೆ ಇದಾಗಿ ಮನವರಿಕೆಯಾಗಿ ಮತ್ತು ನಮ್ಮ ನಿರ್ದೇಶಕರಿಗೆ ಆರ್ಸ್ ಬಂದಂಥವ್ರು ಮತ್ತು ನಮ್ಮ ನಿಂದಿರ್ಬೇಕಂತ ಬಯಸಿದ್ರು ಕೂಡ ಬಿಟ್ಟು ಎಲ್ಲರಿಗೂ ನಾವು ಸಪೋರ್ಟ್ ಮಾಡಿದ್ದಕ್ಕೆ ಅವರೆಲ್ಲರೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದರೆ ಈ ಸಂಸ್ಥೆ ಇಷ್ಟು ದಿವಸ ಏನೂ ಗೊತ್ತಿಲ್ಲ. ದಯವಿಟ್ಟು ನಾನು ಈ ಸಂಸ್ಥೆ ಒಳಗೆ 15 ವರ್ಷದಿಂದ ನಾನು ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ. ಯಾಕಂದರೆ ಎಲ್ಲರೂ ಏನಪ್ಪ ಅಂದರೆ ಅಸಾರವಾದಂಥ ಮನೋಭಾವವನ್ನು ಹೊಂದಿರ್ತಾರೆ ಎಲ್ಲ ನಿರ್ದೇಶಕರು. ಅದು ಬೇಡ. ಈ ಸಲದಿಂದ ನಾವು ಪುಣ್ಯಕ್ಕೆ ಎಲ್ಲ ನಿರ್ದೇಶಕರು ಒಳ್ಳೆಯ ನಿರ್ದೇಶಕರು ಬಂದೀವಿ. ಕರೆಕ್ಟ್ ಟೈಮಿಗೆ ಮೀಟಿಂಗ್ ಮಾಡೋದಾಗಲಿ, ನಮ್ಮಿಂದ ಈ ಸಂಸ್ಥೆಯನ್ನು ಮಾನ್ಯ ಶಾಸಕರು ಜೀವ ಕಳೆ ಕೊಟ್ಟರು. ಕೃಷಿಕ ಸಮಾಜ ಅನ್ನೋದು ಏನು ಅನ್ನೋದು ಇಡೀ ತಾಲೂಕಿಗೆ ಗೊತ್ತಾಗಿದೆ ಸರ್. ಅದನ್ನು ಜೀವ ಕಳೆ ಕೊಟ್ಟವರು ನಮ್ಮ ಮಾನ್ಯ ವಿಜಯಾನಂದ ಕಾಶ್ಯಪ್ನವರು ಅದನ್ನು ಜೀವ ಕಳೆ ಕೊಡಬೇಕು. ಇದನ್ನು ಪ್ರಚಾರಕವಾಗಿ ಮುಂದುವರಿಸಬೇಕು. ರೈತರಿಗೆ ಯಾವ ರೀತಿಯಿಂದ ಸಂದೇಶವನ್ನು ಮುಟ್ಟಿಸಬೇಕು, ಎಲ್ಲ ರೈತರನ್ನು ಗುಂಪಾಗಿ ಏನು ಎಲ್ಲ ರೀತಿಯಿಂದ ವ್ಯವಸ್ಥೆಯನ್ನು ಮಾಡಬೇಕಂತ ವಿಚಾರ ಮಾಡಿದ್ದಾರೆ. ದಯವಿಟ್ಟು ಈಗ ಬಂದಂತೆಲ್ಲ ಆಯ್ಕೆಯಾದಂಥ ನಿಮ್ಮಲ್ಲಿ ಮತ್ತೊಮ್ಮೆ ನಾನು ಮನೆಯನ್ನು ವಿನಂತಿಸ್ತಾ ಇದ್ದೀನಿ. ಸರಿಯಾದ ಟೈಮಿಗೆ ಸಾಹೇಬರು ಕರೆದಂಥ ಒಂದು ಮೀಟಿಂಗ್ ಸರಿಯಾದ ಟೈಮಿಗೆ ಬಂದ್ರಿ. ಯಾಕಂದರೆ ನಮ್ಗೆ ಶಾಸಕರು ಗೌರವಪೂರ್ವಕವಾಗಿ ನಮ್ಮನ್ನು ನಿರ್ದೇಶಕರನ್ನ ಅವ್ರು ಮಾಡ್ಯಾರಪ್ಪ ಅಂದಮೇಲೆ ನಾವು ಆ ಸಂಸ್ಥೆಗೆ ಪೂರಕವಾಗಿ ನಡ್ಕೋಬೇಕಂತ ಹೇಳಿ ತಮ್ಮಲ್ಲಿ, ಯಾಕಂದರೆ ಇಲ್ಲಿ ಈ ಸಂಸ್ಥೆ ಇದೆ, ಆ ಜಿಲ್ಲೆಗೆ ರೈತವಾಗಿ ಅಂತಿಮ ತೀರ್ಮಾನಕ್ಕಂತೂ ಒಂದು ಒಳ್ಳೆಯ ಜನಪ್ರತಿನಿಧಿಗಳನ್ನು ಶಾಸಕರು ಆಯ್ಕೆ ಮಾಡಿ ಇವತ್ತು ಎಲ್ಲರೂ ಸೂಚಿಸ್ಯಾರ. ಕಟ್ಟುನಿಟ್ಟಾಗಿ ರಾಜ್ಯದ ರೈತರಿಗೆ ರೈತರ ಪರವಾಗಿ ಒಂದು ಪ್ರಾಮಾಣಿಕವಾಗಿ ಕೆಲಸವನ್ನು ನಿರ್ವಹಿಸಬೇಕು ಅಂತ ವಿಚಾರವನ್ನು ಮತ್ತು ಇದರಲ್ಲಿ 3 ಹಂತದ ಚುನಾವಣೆಗಳೇ ಇದಾವೆ. ಈಗಾಗಲೂ 15 ಜನ ಇದೆ. 15 ಜನರು ಕೂಡ 3 ಹಂತದ ಚುನಾವಣೆಯಲ್ಲೇ ನಾವು ಚರ್ಚೆ ಮಾಡಬೇಕಂತ. ಅದರಲ್ಲಿ ಕೂಡ ನಾವು ಯಾವುದೇ ಪಕ್ಷದ ಗುರುತಿರಲ್ಲ, ರೈತರ ಒಂದು ವಿಚಾರವನ್ನು ಒಮ್ಮಡಿಸಿದ ನಮ್ಮನ್ನು ಆಯ್ಕೆ ಮಾಡಿರುವ ಸರ್ಕಾರ ಒಂದು ದಿಕ್ಸೂಚಿ ಇದೆ. ಇದು ಒಂದು ಕೃಷಿ ಇಲಾಖೆ ಜೊತೆ ವ್ಯವಸ್ಥಿತವಾಗಿ ಪ್ರಾಮಾಣಿಕವಾಗಿ ರೈತರಿಗೆ ನೇರವಾಗಿ ಬರುವಂಥ ಯೋಜನೆಗಳು ತಲುಪಿಸುವಂಥ ಸಂಸ್ಥೆ. ಇದು ನಾವು ಭಾಳ ಅರ್ಥ ಮಾಡ್ತೀವಿ. ಯಾಕಂದ್ರೆ ಸರ್ಕಾರ ಅನುದಾನ ಕೊಡ್ತೈತಿ, ನಮ್ಮ ಜೊತೆ ನಮಗೆ ಸಂಬಂಧಿಸಿದಂಥ ಅಧಿಕಾರಿಗಳು ಕೊಟ್ಟಾರ. ಈಗ 15 ವರ್ಷಗಳಿಂದ ಇದು ಏನಾಗಿತ್ತು, ಈಗ ಆಯ್ಕೆ ಆದಂಥವ್ರು 15 ವರ್ಷದ ತನಕ ಅಧ್ಯಕ್ಷರಾಗಿ ಪ್ರಕ್ರಿಯೆ ಮುಂದುವರಿತು. ತದನಂತರ ಕೋರ್ಟ್ ಡಿಕ್ಲೇರ್ ಆದಮೇಲೆ ನಮ್ಮನ್ನು ನೂತನವಾಗಿ ಸದಸ್ಯರಾಗಿ ಆಯ್ಕೆ ಮಾಡಿ ಇವತ್ತು ನಮ್ಮೆಲ್ಲರಿಗೂ ಕೂಡ ನಮ್ಮ ಅಂಟರ್ಪ್ರೈಸ್ ಸಾಹೇಬರು ಒಂದು ಪ್ರಮಾಣದ ಏನು ಪತ್ರವನ್ನು ನೀಡುವುದ್ರ ಜೊತೆಗೆ ದೊಡ್ಡ ಜವಾಬ್ದಾರಿಗಳು ಕೂಡ ಈ ತಾಲೂಕಿನ ಜವಾಬ್ದಾರಿಗಳು ಕೂಡ ನಮ್ಮ ಮೇಲೆ ಇಟ್ಟಿದ್ದಾರೆ. ಅವರ ಜವಾಬ್ದಾರಿ ಮತ್ತು ರೈತರ ಒಂದು ಆಶಯ ಪ್ರಕಾರ ನಾವು ಪಕ್ಷಕ್ಕಿಂತವಾಗಿ ಗಟ್ಟಿಯಾಗಿ ಇದು ರೈತರ ಊರು, ರೈತರ ಕ್ಷೇತ್ರ ಸಾಕಷ್ಟು ಇಲ್ಲಿ ಶಾಸಕರ ಒಂದು ಗೌರವ ಮತ್ತು ನಮ್ಮನ್ನು ಆಯ್ಕೆ ಮಾಡಿದಂಥ ನಮ್ಮ ಚುನಾವಣೆ ಅಧಿಕಾರಿಗಳು ಮತ್ತು ಹಿರಿಯ ಅಧಿಕಾರಿಗಳು ಇದ್ರ ಜೊತೆಗೆ ಈ ತಾಲೂಕಿನ ಅಭಿವೃದ್ಧಿ ಮತ್ತು ರೈತರ ಆಶಯಗಳನ್ನು ಯಾವುದೇ ರೀತಿ ಕೊಡಬೇಕು ಅನ್ನೋದನ್ನು ಒಮ್ಮತದ ಅಭಿಪ್ರಾಯದ ಮೇಲೆ ನಾವೆಲ್ಲರೂ ಸ್ಪಂದಿಸಬೇಕಂತ ನೂತನ ಆಯ್ಕೆಯಾದಂಥ ಎಲ್ಲ ಸದಸ್ಯರಿಗೆ ಕೊಡ್ತೀನಿ. ಚುನಾವಣೆಯನ್ನು ನಮ್ಮ ತಾಲೂಕಾ ಯಶಸ್ವಿಯಾಗಿ ನಿರ್ವಹಿಸಿದ ಮೊದಲ ಕೂಡ ಯಾವುದೇ ಬಣ್ಣಗಳನ್ನು ಲೆಕ್ಕಿಸದೆ ಕಾಂಗ್ರೆಸ್,
BJP JDS ಅನ್ನಂದರೆ ಪಕ್ಷಾತೀತವಾಗಿ ಎಲ್ಲ ವರ್ಗದ ಜನರನ್ನು ಈ ಸಾಮಾಜಿಕ ಐಕ್ಯ ಮನುಷ್ಯ ಹಿಂದಿನ ಮಾಜಿ ಅಧ್ಯಕ್ಷರಾಗಿದ್ದ ಮಕ್ಕಳ ಭಾಗದಲ್ಲಿ ಕೂಡ ಶಾಸಕರೊಂದಿಗೆ ಸರ್ಕಾರದೊಂದಿಗೆ ಇದು ಚುನಾವಣೆ ಅಮೌಂಟ್ ಕೈಕರ್ಚು ಮಾಡಲಾಗ ಉದ್ದೇಶವನ್ನು ಅವರು ಕೂಡ ಹೊಂದಾಣಿಕೆ ಇಲಾಖೆಗಳಿಗೆ ಮಾತನಾಡಿ ಸರಿಪಡಿಸಿದಾಗ ಅವರು ಕೂಡ ಈಗ ನೂತನವಾಗಿ ಸತ್ಯ ಆದರೂ ಸಹ ಎಲ್ಲರೂ ಒಂದು ಒಳ್ಳೆಯ ರೀತಿಯಿಂದ ಒಂದು ಸಂಬಂಧಗಳನ್ನು ಗಟ್ಟಿಗೊಳಿಸಿಕೊಂಡು ನಾವೇನು ಮಾಡ್ಕೊಂಡು ಬಂದಿದ್ದೀವಿ. ಇದೇ ಥರನಾಗಿ ಸಮಯಕ್ಕೆ ಒಂದು ಒಳ್ಳೊಳ್ಳೆ ಅವಕಾಶಗಳು ಕೊಡೋಣ ಮತ್ತು ಅವರು ಅಧಿಕಾರಿಗಳಂಥ ಟೈಮಿಗೆ ಸರಿಯಾದ ರೀತಿ ಸ್ಪಂದನೆ ಮಾಡೋಣ. ಇನ್ನೂ ಒಳ್ಳೆಯ ವಿಚಾರಗಳ ಅಧಿಕಾರಿಗಳನ್ನು ತೆಗೆದುಕೊಂಡು ನಾವು ಇನ್ನೂ ಏನಾಗಬೇಕಾಗಿದೆ, ನಮ್ಮಿಂದ ಏನು ಮಾಡಬೇಕು ಸಾಧ್ಯತೆಗಳನ್ನು ಮುಂದಿನ ದಿನಮಾನದಲ್ಲಿ ಎಲ್ಲರೂ ಒಂದು ಬದ್ಧಗೊಳಿಸಿಕೊಂಡು